So in this video lecture we'll study about the properties of electric charges. Very much important. 3 ಮಾರ್ಕ್ಸ್ ಕೇಳ್ತಾರೆ ಆಯ್ತಾ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಪ್ರಾಪರ್ಟೀಸ್ ಆಫ್ electric charges. Okay, the first property is nothing but additivity. Okay, additivity ಅಂತ ಹೇಳ್ತಾರೆ. ಫಸ್ಟ್ ಪ್ರಾಪರ್ಟಿ, ಚಾರ್ಜಸ್ ಆರ್ ಅಡಿಟಿವ್. ಓಕೆ, ಇವಾಗ ನೋಡಿ ಇಲ್ಲಿ ಏನೊಂದು ಆಬ್ಜೆಕ್ಟ್ ಇದೆ ಇಟ್ಕೊಳ್ಳಿ ಇವಾಗ. ಓಕೆ, ಆಬ್ಜೆಕ್ಟ್ ಇದೆ. ಸೊ ಇಟ್ ಹ್ಯಾಸ್ number of the charges plus say q1 plus q1 minus q2 plus q3 minus q4 like this. ಅಥವಾ ಈ ಥರ 4 ಡಿಫ್ರೆಂಟ್ ಚಾರ್ಜಸ್ ಇದೆ. ಆವಾಗ ದ ಟೋಟಲ್ ಚಾರ್ಜ್ ಆಫ್ ದಿ ಸಿಸ್ಟಮ್, ಇದೊಂದು ಸಿಸ್ಟಮ್ ಅಂತ ನಾನು ಕನ್ಸಿಡರೇಷನ್ ಮಾಡಿದರೆ ಆ ಟೋಟಲ್ ಚಾರ್ಜನ್ನು ಮಾಡಲಿಕ್ಕೆ ವಿ ಯೂಸ್ ದಿ ಅಲ್ಜಿಬ್ರೈಕ್ ಅಡಿಷನ್. ನೀವು ಅಲ್ಜಿಬ್ರಲ್ಲಿ ಹೇಗೆ ಅಡಿಷನ್ ಮಾಡ್ತೀರ, ನಾರ್ಮಲ್ ಸ್ಕೇಲರ್ ಅಡಿಷನ್ ಮಾಡ್ತೀರಲ್ಲ ಆ ಥರ ಇದನ್ನು ಆ್ಯಡ್ ಮಾಡಿದರೆ ಆಯಿತು. ಇಟ್ಸ್ ಅ ಸ್ಕೇಲರ್ ಕ್ವಾಂಟಿಟಿ, ಚಾರ್ಜ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ದ ನೆಟ್ ಚಾರ್ಜ್, ದ ಟೋಟಲ್ ಚಾರ್ಜ್ಗೆ ನಾವೇಂತ ಏನಂತ ಹೇಳ್ತೇವೆ ಅಂತಂದರೆ ನೆಟ್ ಚಾರ್ಜ್ ಅಂತ ಹೇಳ್ತೇವೆ. ದ ಟೋಟಲ್ ಚಾರ್ಜ್ ಆಫ್ ದಿ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ದ ನೆಟ್ ಚಾರ್ಜ್. ಸೊ ನೆಟ್ ಚಾರ್ಜ್ ಬೇಕು ಅಂತ ಹೇಳಿದರೆ ಐ ನೀಡ್ ಟು ಆ್ಯಡ್ ದೆಮ್ algebraically. plus q1 minus q2 plus q3 minus q4 ಈ ಥರ ಮಾಡಿಬಿಟ್ಟು ನಾವೇನು ಮಾಡ್ತೇವೆ, ವಿ ಯೂಶಲಿ ಫೈಂಡ್ ಔಟ್ ದ ನೆಟ್ ಚಾರ್ಜ್ ಆಫ್ ದಿ ಸಿಸ್ಟಮ್. ಸೇ ದ್ಯಾಟ್ ಇದು ಸೇಮ್ ಎಕ್ಸಾಂಪಲ್ ಕೊಡ್ತಾನೆ. ಇಲ್ಲೊಂದು 5 ಮೈಕ್ರೋಕೂಲಮ್ ಇದೆ, -3 ಮೈಕ್ರೋಕೂಲಮ್ ಇದೆ, 1 ಮೈಕ್ರೋಕೂಲಮ್ ಇದೆ. ಈ ಥರ ಬೇರೆ ಬೇರೆ ಚಾರ್ಜಸ್ಗಳಿದೆ. ಆ ಟೈಮಲ್ಲಿ ನಾವು ದ ನೆಟ್ ಚಾರ್ಜ್ ಅಂದರೆ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ 5 ಮೈಕ್ರೋಕೂಲಮ್ -3 ಮೈಕ್ರೋಕೂಲಮ್ ಪ್ಲಸ್ 1 ಮೈಕ್ರೋಕೂಲಮ್ ಅಂತ ಹೇಳಿಬಿಟ್ಟು 3 ಮೈಕ್ರೋಕೂಲಮ್ ಅಂತ ಹೇಳಿಬಿಟ್ಟು ನಾವೇನಂತ ಬರೀತೇವೆ, ಆ್ಯಕ್ಚುಲಿ ದ ನೆಟ್ ಚಾರ್ಜನ್ನು ಬರೀತೇವೆ. ಸೊ ದಿಸ್ ಇಸ್ ದ 3 ಮೈಕ್ರೋಕೂಲಮ್ ಇಸ್ ದ ನೆಟ್ ಚಾರ್ಜ್ ಆಫ್ ದಿಸ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವೀಗ. ಸೊ ದಿಸ್ ಈಸ್ ವಾಟ್ ದ ಪ್ರಾಪರ್ಟಿ, ದ ಫಸ್ಟ್ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರಿಕ್ ಚಾರ್ಜಸ್, ದಟ್ ಈಸ್ ವಾಟ್ ದ ಚಾರ್ಜ್ ಈಸ್ ಅಡಿಟಿವ್. ಸೊ ಇಟ್ ಇಸ್ ಜಸ್ಟ್ ದ ಅಲ್ಜಿಬ್ರೈಕ್ ಸಮ್ ಆಫ್ ದ ಆಲ್ ದ ಚಾರ್ಜಸ್ ಪ್ರೆಸೆಂಟ್ ಇನ್ ದಿ ಸಿಸ್ಟಮ್ ಆರ್ ಐಸೋಲೇಟೆಡ್ ಸಿಸ್ಟಮ್. ಆಯಿತಾ, ದಿಸ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಪ್ರಾಪರ್ಟಿ, additivity. Charge is additive. Okay, the second property is conservation. Okay, conservation or charge is conserved ಅಂತ ಹೇಳ್ತಾರೆ. Okay, second property, charge is conserved. ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ನೋಡಿದ್ದೀರಲ್ಲ, ಹಾಗೇನೆ ಇವಾಗ ನೋಡಿ, ಐ ಕ್ಲಿಯರ್ಲಿ ಟೋಲ್ಡ್ ಯು ದ್ಯಾಟ್ ಈ ಚಾರ್ಜ್ ಎ ಒಂದು ಆಬ್ಜೆಕ್ಟ್ ಎ ಇದೆ, ಒಂದು ಬಿ ಇದೆ ಅಂತ ಇಟ್ಕೊಳ್ಳಿ. ಚಾರ್ಜನ್ನು ಒಂದು ಆಬ್ಜೆಕ್ಟಿಂದ ಮತ್ತೊಂದು ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಏನು ಮಾಡ್ಬೋದು, ಆ್ಯಕ್ಚುಲಿ ಇಟ್ ಈಸ್ ಪಾಸಿಬಲ್ ಟು ಟ್ರಾನ್ಸ್ಫರ್ ಎ ಚಾರ್ಜ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್, ಬಟ್ ಇಟ್ ಈಸ್ ಇಂಪಾಸಿಬಲ್ ಟು ಕ್ರಿಯೇಟ್ ಆರ್ ಡಿಸ್ಟ್ರಾಯ್ ಅ ಚಾರ್ಜ್ಡ್ ಪಾರ್ಟಿಕಲ್. ಅಂದರೆ ಪಾರ್ಟಿಕಲ್ ಅಂತ ಹೇಳಿದ್ರೆ ಚಾರ್ಜನ್ನು ಕ್ರಿಯೇಟ್ ಮಾಡಲಿಕ್ಕಾಗಲಿ ಅಥವಾ ಡಿಸ್ಟ್ರಾಯ್ ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಇಟ್ ಈಸ್ ಓನ್ಲಿ ಪಾಸಿಬಲ್ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್. ಸೊ ಅದಕ್ಕೋಸ್ಕರ ದಿಸ್ ಈಸ್ ವಾಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ದಿ ಚಾರ್ಜ್. ದಟ್ ಈಸ್ ವಾಟ್ ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತೇವೆ ನಾವು ಅದನ್ನು. ಆಯಿತಾ, ಸೊ ಇನ್ನೊಂದ್ಸಲ ಹೇಳ್ಬೋದು, ಆ್ಯಕ್ಚುಲಿ ದ ಚಾರ್ಜ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಹಿಂಗೂ ಹೇಳ್ಬೋದು. ಚಾರ್ಜ್ ಆಫ್ ಆ್ಯನ್ isolated system is constant. It is what law of conservation of electric charges. I think it is possible to transfer an electric charge from one body to another body, but it is impossible to create or destroy the charges. Okay, so this is what law of conservation of electric charge. ಓಕೆ, ಮೂರನೇದು ತುಂಬ ಇಂಪಾರ್ಟೆಂಟು. ನಾವು ಸುಮಾರಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕೂಡ ಅದನ್ನು ಯೂಸ್ ಮಾಡ್ತೇವೆ. ಅಟ್ ಈಸ್ ಕಾಲ್ಡ್ ಆಸ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಓಕೆ, ಕ್ವಾಂಟೈಸ್ಡ್ ಆಯಿತಾ, ಕ್ವಾಂಟೈಸೇಷನ್ ಅಂತ ಹೇಳ್ತಾರೆ. ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ಅದೇನು ಅಂತ ನೋಡೋಣ ಇವಾಗ. ಆಯಿತಾ, ಕ್ವಾಂಟೈಸ್ ಅಂತಂದರೆ ಈಗ ಏನೋ ಒಂದು ಚಾರ್ಜ್ ಇದೆ ಅಂದ್ಕೊಳ್ಳಿ ಇವಾಗ. ಓಕೆ, ಸೊ ಇಫ್ ಹಿಯರ್ ಇಸ್ ಅ ಚಾರ್ಜ್ ಕ್ಯೂ ಅಂತ ಇಟ್ಕೊಳ್ಳಿ. ದಿಸ್ ಚಾರ್ಜ್ ಮಸ್ಟ್ ಬಿ ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಚಾರ್ಜ್ ಆನ್ ಅನ್ ಎಲೆಕ್ಟ್ರಾನ್. ನಾನು ಫಸ್ಟಿಗೆ ಹೇಳ್ಕೊಂಡ್ಬಿಡ್ತೇನೆ, ಒಂದು ಇಲೆಕ್ಟ್ರಾನಲ್ಲಿ ಚಾರ್ಜ್ ಎಷ್ಟಿರುತ್ತೆ, ಆ್ಯಕ್ಚುಲಿ ನೀವು ಆಲ್ರೆಡಿ ಸ್ಟಡಿ ಮಾಡಿದಿರಿ, 1.6 ಇಂಟು 10 to the power of -19 ಕೂಲಮ್. 1.6 into 10 to the power 1. This is the charge on an one electron.
ಅಲ್ವಾ. ಸೊ ಯೂಶಲಿ ಇಫ್ ಐ ಟೇಕ್ ದ ಮ್ಯಾಗ್ನಿಟ್ಯೂಡ್ ಇಟ್ ಇಸ್ ಪ್ಲಸ್, ಅದರ್ವೈಸ್ ಇಟ್ ಈಸ್ ನೆಗೆಟಿವ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ಅಂದರೆ ಎಲೆಕ್ಟ್ರಾನಲ್ಲಿ ನೆಗೆಟಿವ್ ಚಾರ್ಜ್ ಅಲ್ವಾ, ನೆಗೆಟಿವ್ ಚಾರ್ಜ್ ಅಂದರೆ ಅದು ಇಲೆಕ್ಟ್ರಾನ್ ಆಗಿರುತ್ತೆ, ದಟ್ ಮಸ್ಟ್ ಬಿ ಇಲೆಕ್ಟ್ರಾನ್. ಓಕೆ, ಪಾಸಿಟಿವ್ ಚಾರ್ಜ್ ಅಂದರೆ ಏನಾಗಿರಬೇಕು, ಅದು ಪಾಸಿಟಿವ್ ಚಾರ್ಜ್ ಅಂದರೆ ದಟ್ ಮಸ್ಟ್ ಬಿ ಪ್ರೋಟಾನ್. ಆಯಿತಾ, ಕನ್ವೆನ್ಷನ್ ಅದು. ಸೊ ಇದ್ರ ಪ್ರಕಾರ ಒಂದು ಇಲೆಕ್ಟ್ರಾನಲ್ಲಿ ಏನಾಗಿರಬೇಕು 1.6 × 10⁻⁻19. ಸೊ ಯು ನೋ ದ್ಯಾಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಆನ್ ಎಲೆಕ್ಟ್ರಾನ್ ಮಸ್ಟ್ ಬಿ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಆನ್ ದಿ ಪ್ರೋಟಾನ್. ಎರಡೂ ಕೂಡ ಸೇಮ್ ಆಗಿರುತ್ತೆ ಆ್ಯಕ್ಚುಲಿ, ಆಯಿತಾ. 1.6 × 10⁻⁻19 ಕೂಲಮ್, ಮೈನಸ್ಸು ಪ್ರೋಟಾನಿಗಾದರೆ ಪ್ಲಸ್ಸು, ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಇವಾಗ ಯಾವುದೇ ಒಂದು ಆಬ್ಜೆಕ್ಟ್ಗೆ ಏನು ಚಾರ್ಜ್ ಇರುತ್ತಲ್ವ, ದ್ಯಾಟ್ ಮಸ್ಟ್ ಬಿ ದ ಇಂಟಿಜರ್ ಆರ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದಿ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಈಗ ಈಸ್ ದ ಚಾರ್ಜ್ ಆನ್ ದ ಎಲೆಕ್ಟ್ರಾನು, ಎನ್ ಮಸ್ಟ್ ಬಿ ವಾಟ್ 1 2 3 4 ಲೈಕ್ ದಿಸ್ ಇಂಟಿಜರ್ಸ್, ಆಯಿತಾ. ಇದು ಇಂಟಿಜರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಂತ ಹೇಳ್ತೇವೆ ಅಂದರೆ ಕ್ಯೂ ಮಸ್ಟ್ ಬಿ ಆರ್ ದ ಚಾರ್ಜ್ ಆನ್ ಆ್ಯನ್ ಬಾಡಿ ಈಸ್ ಆಲ್ವೇಸ್ ಏನಾಗಿರಬೇಕು ಇಂಟಿಜರ್ ಮಲ್ಟಿಪಲ್ ಆಫ್ ದಿ ಚಾರ್ಜ್ ಆನ್ ಆನ್ ಎಲೆಕ್ಟ್ರಾನ್. ದಟ್ ಈಸ್ ವಾಟ್ ಕ್ಯೂ ಈಸ್ ಈಕ್ವಲ್ ಟು ಐದರ್ ಇಟ್ ಮಸ್ಟ್ ಬಿ ಪ್ಲಸ್ ಆರ್ ಮೈನಸ್ NE. ದಿಸ್ ಈಸ್ ಕಾಲ್ಡ್ ಆಸ್ ಕ್ವಾಂಟೈಸೇಷನ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜ್, ಆಯಿತಾ. ಸೊ ಪ್ಲಸ್ ಬಂದ್ರೆ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ ಬಂದ್ರೆ ಇಟ್ ಈಸ್ ಎಲೆಕ್ಟ್ರಿಕಲಿ ನೆಗೆಟಿವ್, ಓಕೆ, ಆರ್ ನೆಗೆಟಿವ್ಲಿ ಚಾರ್ಜ್ ಅಂತ ಹೇಳ್ತದೆ. ದಿಟ್ ಈಸ್ ವಾಟ್ ದ ಕ್ವಾಂಟೈಸೇಷನ್. ದ ಚಾರ್ಜ್ ಈಸ್ ಕ್ವಾಂಟೈಸ್ಡ್, ಓಕೆ. ದ ಚಾರ್ಜ್ ಇನ್ ಎ ಸಿಸ್ಟಮ್ ಆಫ್ in a system or the charge on a particle is the integer or integral multiple of the charge on an electron. Okay, this is what the quantization of the electric charge. Okay, ಎಲ್ಲದಕ್ಕೂ ಕೂಡ ನಾನು ನೋಟ್ಸನ್ನು ಪ್ರೊವೈಡ್ ಮಾಡ್ತೇನೆ. ಆ ನೋಟ್ಸನ್ನು ಓದಿ ಕರೆಕ್ಟಾಗಿ ಅದೇ ಥರನೇ ಎಕ್ಸಾಮಲ್ಲಿ ಕೂಡ ಬರೆದ್ರೆ ಆಯಿತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ.